ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಅನಿತ್ಯನು ಶ್ರೀಮದ್ ಭಾಗವತವನ್ನು ಹಂತ ಹಂತವಾಗಿ ಹೇಳುತ್ತಾ ಇದೆ. ಇದನ್ನು ತಾವೆಲ್ಲರೂ ಕೂಡ ಆಲಿಸುತ್ತಾ ಇದ್ದೀರಿ ಎನ್ನುವಂತಹ ಸಂಪೂರ್ಣ ಭರವಸೆಯೂ ನಮ್ಮಲ್ಲಿ ಇದೆ. ಇದೇ ಪ್ರಕಾರವಾಗಿ ಈ ಒಂದು ಶ್ರೀಮದ್ ಭಾಗವತ ಮತ್ತಿನ್ನಿತರ ಪುರಾಣಗಳನ್ನು ಕೂಡ ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಗುರುಗಳು ಪ್ರಸಾದಿಸಲಿ ಎಂದು ಅವರ ಪಾದಾರವಿಂದಗಳಲ್ಲಿ ಅತಿ ವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ನಿನ್ನೆ ತನಕ ಈ ಒಂದು ಭಗೀರಥನು ಈ ಗಂಗಾ ಮಾತೆಯನ್ನು ಕರೆತಂದಿದ್ದಾರೆ. ಆ ತಾಯಿಗೆ ಜಾಹ್ನವಿ ಎನ್ನುವಂತಹ ಹೆಸರನ್ನು ಕೂಡ ಪಡೆದಿದ್ದಾಳೆ. ಗಂಗಾ ಮಾತೆಯು ಜಾಹ್ನವಿ. ಕಾರಣ, ಜಾಹ್ನು ಎನ್ನುವಂತಹ ಒಂದು ಋಷಿಗಳನ್ನು ತಾಯಿಯು ಸೋಕಿದೊಡನೆ ಅವರು ಕೆಳಗೆ ಬಿದ್ದರು. ಅವರು ಆ ತಾಯಿಯನ್ನು ಪಾನ ಮಾಡಿದರು, ಅಲ್ಲಿ ದಿಗ್ಬಂಧನವಾದರು. ಅಂತಹ ಸಂದರ್ಭದಲ್ಲಿ ಈ ಭಗೀರಥನ ಕೋರಿಕೆಯ ಮೇರೆಗೆ ಪುನಃ ಆಚೆ ಬಂದಳು ಮಾತೆ. ಈ ಪ್ರಕಾರವಾಗಿ ಬ್ರಹ್ನು ಎನ್ನುವಂತಹ ಋಷಿಗಳಿಂದ ಬಂಧಿಸಲ್ಪಟ್ಟ ಕಾರಣದಿಂದ, ಜಾಹ್ನು ಎನ್ನುವಂತಹ ಋಷಿಗಳ ಬಂಧನದಲ್ಲಿ ಇದ್ದ ಕಾರಣದಿಂದ ಜಾಹ್ನವಿ ಎನ್ನುವಂತಹ ನಾಮಕರಣವನ್ನು ಪಡೆದಳು ಗಂಗೆ ಮಾತೆಯು. ಮುಂದೆ ಭಗೀರಥ ರಾಜನಿಗೆ ಶ್ರುತ ಎಂಬ ಮಗನು ಇದ್ದನು. ಅವನ ಮಗ ನಾಭಿ, ನಾಭಿಯ ಮಗ ಸಿಂಧು ದ್ವೀಪ ಎಂಬುವವನು. ಅವನ ಪುತ್ರನು ಅಯತಾಯಿ. ಅಯತಾಯಿಗೆ ಋತುಪರ್ಣನು ಮಗ. ಋತುಪರ್ಣನಿಗೆ ನಲರಾಜನ ಮೈತ್ರಿ ಲಭಿಸಿತು. ನಲರಾಜನಿಗೆ ಅವನು ದ್ಯೂತ ವಿದ್ಯೆಯನ್ನು ಕಲಿಸಿದನು. ನಲರಾಜನು ಋತುಪರ್ಣನಿಗೆ ಅಶ್ವವಿದ್ಯೆಯನ್ನು ಕಲಿಸಿದನು. ಋತುಪರ್ಣನ ಮಗ ಸರ್ವಕಾಮ, ನೋಡಿ ಹೆಸರೇ ಆಗಿದೆ, ಸರ್ವಕಾಮ. ಅವನಿಗೆ ಸುದಾಸನು ಪುತ್ರನು. ಇವನಿಗೆ ಸೌದಾಸನೆಂಬ ಪುತ್ರನಾದನು. ಮದಯಂತಿಯು ಸೌದಾಸನ ಹೆಂಡತಿ. ಈ ಸೌದಾಸನಿಗೆ ಮಿತ್ರಸಹ ಹಾಗೂ ಕಲ್ಮಾಶಪದ ಎಂಬ ಹೆಸರುಗಳು ಕೂಡ ಇದ್ದವು. ವಸಿಷ್ಠ ಋಷಿಗಳ ಶಾಪ ನಿಮಿತ್ತದಿಂದ ಇವನು ಬ್ರಹ್ಮ ರಾಕ್ಷಸನಾಗಿ ಅರಣ್ಯವನ್ನು ಸೇರಿದನು. ವಸಿಷ್ಠರ ಶಾಪಕ್ಕೆ ಕಾರಣವೇನೆಂದರೆ, ಸೌದಾಸನು ಒಮ್ಮೆ ಬೇಟೆಗೆಂದು ಅರಣ್ಯಕ್ಕೆ ಹೋದನು. ಅರಣ್ಯದಲ್ಲಿಯ ಇಬ್ಬರು ರಾಕ್ಷಸರಲ್ಲಿ ಒಬ್ಬನನ್ನು ಕೊಂದು ಅವನ ಸಹೋದರನನ್ನು ಬಿಟ್ಟು ಬಿಟ್ಟನು. ಯಾರು? ಈ ಒಂದು ವಸಿಷ್ಠರು ಅವರು ಬೇಟೆಗೆಂದು ತೆರಳಿದಾಗ, ಸೌದಾಸನು ಎಂಬ ಆತನು ಬೇಟೆಗೆಂದು ತೆರಳಿದಂತಹ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿ ಇಬ್ಬರು ರಾಕ್ಷಸರು ಕಂಡರು. ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿ ಮತ್ತೊಬ್ಬನನ್ನು ಬಿಟ್ಟು ಬಿಟ್ಟರು. ಆಗ ಆ ರಾಕ್ಷಸನು ತನ್ನ ಸಹೋದರನ ಹಂತಕನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಮನಸ್ಸು ಮಾಡಿ ಅಡಿಗೆಯವರ ವೇಷವನ್ನು ಧರಿಸಿ ಸೌದಾಸನ ರಾಜ್ಯದಲ್ಲಿ ಬಂದನು. ರಾಜನಿಗೆ ಭೇಟಿಯಾಗಿ ಅಡಿಗೆಯವನ ಕೆಲಸಕ್ಕೆ ಅರಮನೆಯಲ್ಲಿ ಸೇರಿಕೊಂಡನು. ಹೀಗಿರುವಾಗ ಒಮ್ಮೆ ವಸಿಷ್ಠರು ರಾಜನ ಮನೆಗೆ ಊಟಕ್ಕೆ ಬಂದರು. ಆಗ ರಾಕ್ಷಸನು ಋಷಿಗಳಿಗಾಗಿ ಅಡಿಗೆ ಸಿದ್ಧ ಮಾಡಿದನು. ಅದನ್ನು ಅವರಿಗೆ ಬಡಿಸಿದಾಗ ವಸಿಷ್ಠರಿಗೆ ತಮಗೆ ಉಣಬಡಿಸಿದ್ದನ್ನು ನರಮಾಂಸವೆಂದು ಕೂಡಲೇ ತಿಳಿಯಿತು. ತತ್ಕಾಲದಲ್ಲಿ ಅವರು, ಎಲೈ ರಾಜನೇ, ನರಮಾಂಸವನ್ನು ನನಗೆ ಭಕ್ಷಣಕ್ಕಾಗಿ ಬಡಿಸಿ ನೀನು ಭಯಂಕರ ಅಪರಾಧವೆಸಗಿರುವೆ. ಆದ್ದರಿಂದ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನೀನು ಕೂಡಲೇ ಬ್ರಹ್ಮರಾಕ್ಷಸನಾಗಿ ನರಮಾಂಸವನ್ನೇ ಭಕ್ಷಿಸುವಂತವನಾಗು. ನೋಡಿ, ಈ ಅರಸನು ಏನಾದರೂ ತಪ್ಪನ್ನು ಮಾಡಿದ್ದಾನ? ಇಲ್ಲಿ ಮಾಡಿಲ್ಲ. ಅತಿಥಿ ಸತ್ಕಾರವನ್ನು ಮಾಡಿದ್ದಾನೆ. ವಿಶೇಷವಾಗಿ ಈ ವಸಿಷ್ಠ ಮಹಾಮುನಿಗಳಿಗೆ ವಿಶೇಷವಾದಂತಹ ಅತಿಥಿ ಸತ್ಕಾರವನ್ನು ಮಾಡಿದ್ದಾನೆ. ಆದರೆ ಈ ಅರಸನು ಮಾಡಿದಂತಹ ತಪ್ಪೇನಿದೆ? ಆ ಇಬ್ಬರೂ ರಾಕ್ಷಸರನ್ನು ಸಂಹಾರ ಮಾಡಿದ್ದರೆ ಅಲ್ಲಿ ಒಂದು ಪೀಡೆ ಬಗೆಹರಿದು ಹೋಗುತ್ತಾ ಇತ್ತು.
ಆದರೆ ಒಬ್ಬನನ್ನು ಸಂಹಾರ ಮಾಡಿ ಮತ್ತೊಬ್ಬನನ್ನು ಬಿಟ್ಟ ಪ್ರಯುಕ್ತ ಅವನು ಏನು ಮಾಡಿದ್ದಾನೆ, ಈ ಅರಮನೆಯಲ್ಲಿ ಅಡಿಗೆಯವನ ವೇಷವನ್ನು ಧಾರಣೆಯನ್ನು ಮಾಡಿ ಅಡಿಗೆ ಮಾಡಲು ಬಂದಿದ್ದಾನೆ. ಅವನು ಯಾತಕ್ಕೆ ಅಲ್ಲಿಗೆ ಬಂದಿದ್ದ? ಇವನಿಗೆ ವಿಶೇಷವಾದಂತಹ ಶಾಪ ತಟ್ಟಲೇಬೇಕು ಎನ್ನುವಂತಹ ಉದ್ದೇಶ ಅವನಲ್ಲಿತ್ತು, ಅಥವಾ ಅವನನ್ನು ಸಂಹಾರ ಮಾಡಬೇಕು ಎನ್ನುವಂತಹ ಉದ್ದೇಶವಾದರೂ ಇರಬೇಕು. ಆ ಪ್ರಕಾರವಾಗಿ ಬಂದು ಈ ವಸಿಷ್ಠ ಮಹಾಮುನಿಗಳು ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗಾಗಿ ಪ್ರತ್ಯೇಕವಾಗಿ ಅಡಿಗೆ ಮಾಡಿದಂತೆ ಮಾಡಿ, ಆ ಅಡಿಗೆಯನ್ನು ಯಾವುದರಿಂದ ಮಾಡಿದ? ನರಮಾಂಸದಿಂದ ಮಾಡಿದ. ಆ ವಿಷಯ ಈ ಅರಸನಿಗೆ ಗೊತ್ತಿಲ್ಲ. ಆದರೆ ಆ ಅರಸನು ಈ ಋಷಿಗಳ ಶಾಪಕ್ಕೆ ಗುರಿಯಾಗುವಂತಾಯಿತು. ಶಿಕ್ಷೆ ಆಗಲೇಬೇಕು, ನೀನು ಕೂಡಲೇ ಬ್ರಹ್ಮರಾಕ್ಷಸನಾಗಿ ನರಮಾಂಸವನ್ನೇ ಭಕ್ಷಿಸುವವನಾಗು ಎಂದು ಶಾಪವನ್ನಿತ್ತರು. ಆದರೆ ರಾಜನಿಗೆ ನರಮಾಂಸದಿಂದ ಮಾಡಿದ ಅಡಿಗೆಯ ವಿಷಯದಲ್ಲಿ ಏನೂ ಗೊತ್ತಿರಲಿಲ್ಲ ಆದ್ದರಿಂದ ತನ್ನನ್ನು ಋಷಿಗಳು ವಿನಾಕಾರಣ ತಪ್ಪಿತಸ್ಥನನ್ನಾಗಿ ಮಾಡಿ ಭಯಂಕರ ಶಾಪ ಕೊಟ್ಟರೆಂದು ಕ್ರೋಧದಿಂದ ತಾನು ಕೂಡ ಕೈಯಲ್ಲಿ ನೀರನ್ನು ಸ್ವೀಕರಿಸಿ ವಸಿಷ್ಠರಿಗೆ ಪ್ರತಿಶಾಪ ಕೊಡಲು ಸಿದ್ಧನಾದನು. ಈ ಮಹಾರಾಜನು ವಸಿಷ್ಠ ಮಹಾಮುನಿಗಳಿಗೆ ಶಾಪವನ್ನು ಕೊಡಲು ತಾನು ಸಿದ್ಧನಾಗುತ್ತಾನೆ. ಕಾರಣ, ನಾನು ಯಾವುದೇ ವಿಧವಾದಂತಹ ಅಪರಾಧ ಮಾಡಿಲ್ಲ, ಮಾಡದೇ ಇರುವಂತಹ ಸಂದರ್ಭದಲ್ಲಿ ನನಗೆ ಇವರು ಶಾಪವನ್ನು ಕೊಟ್ಟರು, ಇವರನ್ನು ನಾನು ಯಾತಕ್ಕೆ ಬಿಡಬೇಕು? ನನ್ನ ಶಕ್ತಿಯಾನುಸಾರವಾಗಿ ನಾನು ಶಾಪವನ್ನು ಕೊಡೋಣ ಎಂದು ಕೈಯಲ್ಲಿ ನೀರನ್ನು ತೆಗೆದುಕೊಂಡ ನಂತರ ಅಷ್ಟರಲ್ಲಿಯೇ ರಾಣಿಯು ಅವನನ್ನು ತಡೆದು ಗುರುಗಳನ್ನು ಶಪಿಸಬಾರದು. ಇದು ವಿಶೇಷವಾದಂತಹ ಮಾತು. ಗುರುಗಳು ಎಂದು ನಾವು ಕರೆದಿದ್ದೇವೆ ಎಂದರೆ ಅವರಿಗೆ ನಾವು ವಿಶೇಷವಾಗಿ ಪಾದ ಸೇವೆಯನ್ನೇ ಮಾಡಬೇಕೇ ಹೊರತಾಗಿ ಅವರು ಏನಾದರೂ ಶಾಪವನ್ನು ಕೊಟ್ಟಿದ್ದಾರೆ ಎಂದರೆ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರು ಶಾಪವನ್ನು ಕೊಟ್ಟಿರುತ್ತಾರೆ ಹೊರತುಪಡಿಸಿ ಸುಮ್ಮನೆ ಅವರು ಶಾಪಗಳನ್ನು ಕೊಡುವುದಿಲ್ಲ. ಹೀಗಾಗಿ ಯಾವುದೇ ಗುರುಗಳು ಕೂಡ ಹಸನ್ಮುಖದಿಂದ ತಮ್ಮ ಶಿಷ್ಯಂದರಲ್ಲಿ ಅವರು ಕಾಣುತ್ತಾ ಇರುತ್ತಾರೆ. ಆದರೆ ಈ ಅರಸನು ತಾನು ಏನೂ ಮಾಡದಂತಹ ತಪ್ಪಿಗಾಗಿ ನಾನು ಶಪಿತಸ್ಥನಾದೆ ಎಂದು ಆ ವಸಿಷ್ಠ ಮಹರ್ಷಿಗಳ ಮೇಲೆ ಅವರು ಶಾಪವನ್ನು ಕೊಡಲು ಸಿದ್ಧರಾದಂತಹ ಸಂದರ್ಭದಲ್ಲಿ ಆ ರಾಜನ ಪತ್ನಿಯು ಬಂದು ತಡೆ ಹಿಡಿದಳು. ಏನೆಂದು? ಗುರುಗಳಿಗೆ ಶಾಪವನ್ನು ಕೊಡಬಾರದು, ಗುರುಗಳನ್ನು ಶಪಿಸಬಾರದು, ಎಂದಿಗೂ ಕೂಡ ಅವರ ಪಾದ ಸೇವೆಯನ್ನೇ ಮಾಡುತ್ತಾ ಇರಬೇಕು ಎನ್ನುವಂತಹ ಮಾತನ್ನು ಆ ಮಡದಿಯು ಹೇಳಿದಳು. ಎಂದು ಹೇಳಿದಾಗ ರಾಜನ ಕೈಯಲ್ಲಿ ಆ ನೀರನ್ನು ಎಲ್ಲಿ ಚೆಲ್ಲಲಿ ಎಂದು ಸುತ್ತಮುತ್ತಲೂ ನೋಡಿದನು. ಶಾಪ ಕೊಡಲು ಉಪಯೋಗಿಸಬೇಕೆಂದಿದ್ದ ನೀರು ತಪ್ತವಾಗಿತ್ತು, ಸುತ್ತಲೂ ಜೀವರಾಶಿಗಳೇ ಕಂಡಿತು. ಆದ್ದರಿಂದ ಅದನ್ನು ತನ್ನ ಕಾಲಿನ ಮೇಲೆ ಹಾಕಿಕೊಂಡನು. ಈ ಶಾಪದಿಂದ ತಪ್ತವಾದ ಜಲದ ಪರಿಣಾಮವಾಗಿ ಅವನ ಕಾಲಿನ ಮೇಲೆ ಕಪ್ಪು ಕಲೆಗಳು ಕಾಣಿಸಿಕೊಂಡವು. ಅಂದಿನಿಂದ ಅವನನ್ನು ಕಲ್ಮಾಷಪಾದ ಎಂದು ಕರೆಯತೊಡಗಿದರು. ಕಲ್ಮಾಷಪಾದ, ಕಲ್ಮಾಷ ಅಂದರೆ ಅದಕ್ಕೆ ಅರ್ಥವನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಕಲ್ಮುಷವಾದಂತಹ ಮನಸ್ತತ್ವ ಇರಬಾರದು ಎಂದು ಹೇಳುತ್ತಾರೆ. ಅಂದರೆ ಏಕಾಗ್ರತೆ ಇರಬೇಕು, ಒಂದೇ ರೀತಿಯಲ್ಲಿ ಇರಬೇಕು. ಆದರೆ ಇಲ್ಲಿ ಕಪ್ಪು ಮಚ್ಚೆಗಳು ಮತ್ತು ಸಾಧಾರಣವಾದಂತಹ ಕಾಲು ಕಾಣುತ್ತಾ ಇದೆ. ಆದ ಕಾರಣ ಕಲ್ಮಾಷಪಾದ ಎನ್ನುವಂತಹ ಹೆಸರನ್ನು ಕೂಡ ಪಡೆದುಕೊಂಡನು. ಆಮೇಲೆ ರಾಜನು ನಿರಪರಾಧಿತ್ವವನ್ನು ಅರಿತ ವಸಿಷ್ಠರು ಸ್ವತಃ ಪ್ರಾಯಶ್ಚಿತ್ತ ಹೊಂದಿದರು. ಗುರುಗಳು ಶಾಪವನ್ನು ಕೊಟ್ಟಿದ್ದರು, ಆದರೆ ತದನಂತರದಲ್ಲಿ ಅದರ ವಿಶೇಷವನ್ನು ತಿಳಿದುಕೊಂಡು ಅವರಲ್ಲೇ ಅವರು ಪ್ರಾಯಶ್ಚಿತ್ತ ಪಟ್ಟರು. ಪ್ರಾಯಶ್ಚಿತ್ತೇನ ಸುಚ್ಯತಿ ಎಂದು ಹೇಳ್ತಾರೆ. ಯಾವಾಗ ನಮಗೆ ನಾವು ಮಾಡಿದಂತಹ ಅಪರಾಧವನ್ನು ಮಾಡಿರ್ತೀವೋ ಅದನ್ನು ಅರಿತುಕೊಂಡು ಅಯ್ಯೋ ಇಂತಹ ಅಪರಾಧವನ್ನು ನಾನು ಮಾಡಿದ್ದೇನೆ, ಭಗವಂತ ಗುರುಗಳೇ ನಮ್ಮನ್ನು ರಕ್ಷಿಸರಿ, ನನ್ನನ್ನು ಕ್ಷಮಿಸರಿ ಎಂದು ನಾವು ಪ್ರಾರ್ಥನೆಯನ್ನು ಅದನ್ನೇ ಪ್ರಾಯಶ್ಚಿತ್ತ ಎಂದು ಹೇಳುತ್ತಾರೆ. ಆ ಪ್ರಕಾರವಾಗಿ ಪ್ರಾಯಶ್ಚಿತ್ತ ಹೊಂದಿದರು. ಋಷಿಗಳ ಶಾಪದಿಂದ ರಾಜನು ಮಾತ್ರ ಬ್ರಹ್ಮ ರಾಕ್ಷಸನಾಗಿ ಅರಣ್ಯವನ್ನು ಆಶ್ರಯಿಸಿದ್ದನು. ಅಲ್ಲಿ ತಿರುಗಾಡುವಾಗ ಒಮ್ಮೆ ಬ್ರಾಹ್ಮಣ ದಂಪತಿಗಳು ರತಿಕ್ರೀಡೆಯಲ್ಲಿ ಮಗ್ನರಾಗಿ ಇದ್ದದ್ದನ್ನು ನೋಡಿ ಬ್ರಹ್ಮ ರಾಕ್ಷಸನಾದ
ಸೌದಾಸನು ಆ ಬ್ರಾಹ್ಮಣನನ್ನು ಕೊಲ್ಲಿ ತಿನ್ನಲೂ ಬಂದನು. ಆಗ ಬ್ರಾಹ್ಮಣನ ಪತ್ನಿಯು, ಎಲೈ ರಾಕ್ಷಸನೇ, ಇವರು ನನ್ನ ಪತಿಯು, ನಿನಗೆ ಹಸಿವೆಯಾಗಿದ್ದರೆ ನನ್ನನ್ನು ತಿನ್ನು. ಇದು ಇದು ಸತಿಯ ಲಕ್ಷಣ. ನೋಡಿ ಏನೆಂದು ಹೇಳ್ತಾ ಇದ್ದಾಳೆ, ಎಲೈ ರಾಕ್ಷಸನೇ, ಇವರು ನನ್ನ ಪತಿರಾಯರು, ಅವರನ್ನು ನೀನು ಕೊಲ್ಲಬೇಡ. ನಿನಗೆ ಏನಾದರೂ ಹಸಿವೆ ಆಗಿದ್ದರೆ ನನ್ನನ್ನು ಬೇಕಾದರೆ ತಿನ್ನು. ಎಂತಹ ಮಾತಿದು! ಈಗಿನ ಕಾಲದಲ್ಲಿ ಅವರನ್ನು ಬೇಕಾದರೆ ಏನಾದರೂ ಮಾಡ್ಕೋ, ನನ್ನನ್ನು ಬಿಟ್ಟು ಬಿಡು. ನೋಡಿ, ಪುರಾತನ ಕಾಲದಲ್ಲಿ ಯಾವ ಪ್ರಕಾರವಾಗಿ ಇದ್ದಿತು ಎಂದರೆ, ತನ್ನ ಪತಿಯನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧಳಾದಂತಹ ಮಹಾಸಾಧ್ವಿನಿ. ಈ ಪ್ರಕಾರವಾಗಿ ಹೇಳಿದರೂ ಕೂಡ ಕಲ್ಮಾಷಪಾದನು ಆ ಬ್ರಾಹ್ಮಣನನ್ನು ಹಿಡಿದು ಕೊಂದು ಬಿಟ್ಟನು. ಶೋಕತಪ್ತಳಾದಂತಹ ಬ್ರಾಹ್ಮಣ ಪತ್ನಿಯು ರೋಷದಿಂದ, ಎಲೈ ನೀಚನಾದ ರಾಜನೇ, ನೀನು ಕೂಡ ನಿನ್ನ ಪತ್ನಿಯೊಂದಿಗೆ ಕೂಡಿದಾಗ ಕೂಡಲೇ ಮರಣವನ್ನು ಹೊಂದುವೆ ಎನ್ನುವಂತಹ ಶಾಪವನ್ನು ಕೊಟ್ಟು ಪತಿಯ ಚಿತಿಯನ್ನು ಏರಿ ಸತೀ ಸಹಗಮನವನ್ನು ಮಾಡಿಕೊಂಡಳು. 12 ವರ್ಷಗಳ ನಂತರ ಕಲ್ಮಾಷಪಾದನಿಗೆ ಶಾಪ ಮುಕ್ತಿಯಾಯಿತು. ಆಮೇಲೆ ಅವನು ಮರಳಿ ರಾಜ್ಯಕ್ಕೆ ಬಂದನು. ಆಗೊಮ್ಮೆ ತನ್ನ ಹೆಂಡತಿಯನ್ನು ಕೂಡುವ ಆಸೆ ಅವನಿಗೆ ಆಯಿತು. ಆದರೆ ರಾಣಿಯು ಬ್ರಾಹ್ಮಣ ಪತ್ನಿಯ ಶಾಪವನ್ನು ಅವನಿಗೆ ಸ್ಮರಿಸಿಕೊಟ್ಟಳು. ಒಂದು ವೇಳೆ ನೀನು ಏನಾದರೂ ಈ ಪ್ರಕಾರವಾಗಿ ಮಾಡಿದರೆ ನೀನು ಮರಣ ಹೊಂದುತ್ತೀಗಿ. ಈ ಪ್ರಕಾರವಾಗಿ ಆ ಸಾಧ್ವಿನಿಯು ಶಾಪವನ್ನು ಕೊಟ್ಟಿದ್ದಳು, ಅದನ್ನು ಒಮ್ಮೆ ಸ್ಮರಣೆಯನ್ನು ಮಾಡಿಕೊಳ್ಳಿರಿ ಎನ್ನುವಂತಹ ಮಾತನ್ನು ಹೇಳಿದ ಕೂಡಲೇ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡ. ಈ ಕಾರಣಕ್ಕಾಗಿ ಅವನಿಗೆ ಪುತ್ರ ಸಂತಾನವಾಗಲಿಲ್ಲ. ಆದ್ದರಿಂದ ವಸಿಷ್ಠರನ್ನು ಕುರಿತು ಇವರು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ವಸಿಷ್ಠರ ಅನುಗ್ರಹದಿಂದ, ಅಂದರೆ ಅವರ ತಪೋಬಲದಿಂದ ಮದಯಂತಿಯಲ್ಲಿ ಸಂತಾನ ಹುಟ್ಟಿಸಿದನು. ಆದರೆ ಮದಯಂತಿಯು ಗರ್ಭ ಧರಿಸಿದ ಮೇಲೆ 7 ವರ್ಷಗಳವರೆಗೆ ಪ್ರಸವಿಸಲೇ ಇಲ್ಲವಾದ್ದರಿಂದ ಅವಳು ಕಿಬ್ಬೊಟ್ಟೆಯನ್ನು ಕಲ್ಲಿನಿಂದ ಹೊಡೆದಾಗ ಒಂದು ಗಂಡು ಮಗು ಜನಿಸಿತು. ಕಲ್ಲಿನಿಂದ ಹೊಡಿಸಿಕೊಂಡ ಜನ್ಮ ತಾಳಿದ ಕಾರಣದಿಂದ ಆ ಕೂಸಿಗೆ ಅಶ್ಮಕ ಎನ್ನುವಂತಹ ಹೆಸರು ಪ್ರಾಪ್ತವಾಯಿತು. ಅಶ್ಮಕನ ಪುತ್ರನು ಬಾಲಿಕ. ಬಾಲಿಕನು ರಾಜ್ಯವಾಳುವ ಸಮಯದಲ್ಲಿ ಪರಶುರಾಮರು ಪೃಥ್ವಿಯನ್ನು ಕ್ಷತ್ರಿಯ ರಹಿತ ಮಾಡಲು ಸಂಕಲ್ಪಿಸಿ ಹೊರಟಿದ್ದರು. ನೋಡಿ, ಆ ಒಂದು ಪರಶುರಾಮ ಅವತಾರವನ್ನು ಯಾತಕ್ಕೆ ತಾಳಿ ಬಂದಿದ್ದರು ಎಂದರೆ ಕ್ಷತ್ರಿಯ ವಂಶವನ್ನೇ ರಹಿತ ಮಾಡಲು. ಕಾರಣ, ನಾನಾ ಬೀಭತ್ಸವನ್ನು ಉಂಟು ಮಾಡುತ್ತಾ ಇದ್ದರು ಅಂದಿನ ಕಾಲದ ಕ್ಷತ್ರಿಯರು. ಮತ್ತು ಈಗಿನ ಕಾಲದ ಕ್ಷತ್ರಿಯರು ಕೋಪಗೊಳ್ಳಬೇಡಿ, ಅಂದಿನ ಕಾಲದ ಕ್ಷತ್ರಿಯರು ಆ ವಿಶೇಷವಾಗಿ ವಿಕೋಪವನ್ನೇ ಮಾಡುತ್ತಾ ಇದ್ದರು. ಹೀಗಾಗಿ ಅಂತವರನ್ನು ನಾಶ ಮಾಡಲು ಬಂದಂತವರೇ ಈ ಪರಶುರಾಮ ದೇವರು. ಆದರೆ ಆ ಬಾಲಿಕರಾಜನು ಸದಾ ನಾರಿಯರಿಂದ ಸುತ್ತುವರಿಯಲ್ಪಟ್ಟವನಾಗಿರುತ್ತಿದ್ದ. ಆ ಪ್ರಯುಕ್ತ ಪರಶುರಾಮರ ಚಪ ಗೊಡಲಿಯ ಆಘಾತದಿಂದ ದೂರ ಉಳಿದನು. ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟು ತನ್ನ ಪ್ರಾಣವನ್ನು ರಕ್ಷಿಸಿಕೊಂಡನೆಂದು ಬಾಲಿಕನನ್ನು ನಾರೀ ಕವಚ, ನಾರಿ ಅಂದ್ರೆ ಯಾರು? ಸ್ತ್ರೀಯರು, ನಾರೀ ಕವಚ ಎಂದು ಕರೆದರು. ನಾರೀ ಕವಚನ ಪುತ್ರನು ದಶರಥ. ಇವನ ಮಗ ಐದವಿಡಿ. ಇವನ ಮಗ ವಿಶ್ವಸಹ. ಈ ವಿಶ್ವಸಹನೇ ಪ್ರಸಿದ್ಧನಾದ ಕಟ್ವಾಂಗದ ಮಹಾರಾಜನು. ಒಮ್ಮೆ ದೇವ ದೈತ್ಯರಲ್ಲಿ ಘನಘೋರ ಯುದ್ಧ ನಡೆದಾಗ ದೇವತೆಗಳು ಕಟ್ವಾಂಗದನನ್ನು ತಮ್ಮ ರಕ್ಷಣೆಗಾಗಿ ಕರೆದೊಯ್ದರು. ಕಟ್ವಾಂಗದನು ಸಮರ್ಥನಿದ್ದ ಪ್ರಯುಕ್ತ ದೈತ್ಯರನ್ನು ಸೋಲಿಸಿದನು. ಆಗ ದೇವತೆಗಳು ರಾಜನನ್ನು ಸತ್ಕರಿಸಿ ವರವನ್ನು ಬೇಡು ಎಂದರು. ಆದರೆ ಕಟ್ವಾಂಗದನು, ದೇವತೆಗಳೇ, ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಎಂದು ಹೇಳಿರಿ ಎಂದು ಕೇಳಿದ.
ಆಗ ದೇವತೆಗಳು, ರಾಜನೇ, ನಿನಗೆ ಇನ್ನು ಕೇವಲ ಒಂದು ಮುಹೂರ್ತ, ಅಂದರೆ 2 ಗಳಿಗೆ. 2 ಗಳಿಗೆ ಅಂದ್ರೆ ಅರ್ಥವೇನು? ಒಂದು ಗಳಿಗೆ ಅಂದ್ರೆ 24 ನಿಮಿಷ. 2 ಗಳಿಗೆ ಅಂದರೆ 48 ನಿಮಿಷಗಳು ಮಾತ್ರ ನಿನ್ನ ಆಯುಷ್ಯವಿದೆ ಎನ್ನುವಂತಹ ಮಾತನ್ನು ಹೇಳಿದರು. ಆಗ ರಾಜನು ತತ್ಕಾಲದಲ್ಲಿ ಎಲ್ಲವನ್ನೂ ತ್ಯಜಿಸಿ, ಇನ್ನೇನು ನನ್ನ ಮರಣದ ಸಮಯ ಆಸೀನವಾಗುತ್ತಿದೆ ಎಂದು ತಿಳಿದುಕೊಂಡು ಎಲ್ಲವನ್ನೂ ತ್ಯಜಿಸಿ ವಿರಕ್ತನಾಗಿ, ನನಗೆ ಯಾವುದೂ ಸಂಬಂಧವಿಲ್ಲ, ಇದನ್ನೇ ವಿರಕ್ತ, ನನಗೆ ಯಾವುದೂ ಸಂಬಂಧ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಮನಸ್ಸನ್ನು ಶ್ರೀಹರಿಯ ಪಾದಾರವಿಂದಗಳಲ್ಲಿ ಸ್ಥಿರವಾಗಿ ನಿಲ್ಲಿಸಿ ಯೋಗ್ಯ ಗತಿಯನ್ನು ಹೊಂದಿದನು. ಹೀಗಾಗಿ ಹೇಳುತ್ತಾರೆ, ನಾವು ನಮ್ಮ ಮರಣದ ಸಮಯದಲ್ಲಿ ಶ್ರೀಹರಿಯ ನಾಮಸ್ಮರಣೆ ಬರುತ್ತೆ ಎನ್ನುವಂತಹ ವಿಶ್ವಾಸವನ್ನು ಇಟ್ಟುಕೊಂಡರೆ ಅದು ಶುದ್ಧ ತಪ್ಪಾಗಿರುತ್ತದೆ. ಈಗಿನಿಂದಲೇ ಆರಂಭ ಮಾಡಬೇಕು. ಆರಂಭ ಮಾಡಿ ಶ್ರೀಹರಿಯನ್ನು ಸದಾಕಾಲ ನಾವು ಸ್ಮರಿಸುತ್ತಾ ಇದ್ದರೆ ಅಂತ್ಯಕಾಲದಲ್ಲಿ ಆ ಒಂದು ನಾಮಸ್ಮರಣೆ ಬರಲು ಸಾಧ್ಯವಾಗುತ್ತದೆ. ನಾನು ಏನೂ ಮಾಡುವುದಿಲ್ಲ, ಪೂಜೆ ಗೊತ್ತಿಲ್ಲ, ಪುನಸ್ಕಾರ ಗೊತ್ತಿಲ್ಲ, ಗುರುಗಳಂದ್ರೆ ಗೊತ್ತಿಲ್ಲ, ಯಾವುದೇ ತರಹವಾದಂತಹ ವಿಶ್ವಾಸ ಭಕ್ತಿ ಏನೂ ಇಲ್ಲ ಎಂದರೆ ಅದೋ ಪತನವಾಗುತ್ತದೆ. ಹೀಗಾಗಿ ಆದಷ್ಟು ನಾವು ಗುರು ಹಿರಿಯರಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ತೋರುತ್ತಾ ವಚನ ಭ್ರಷ್ಟರಾಗದಂತೆ ಪ್ರಪ್ರಥಮವಾಗಿ ಬೇಕಾಯಿತು ಈ ಮಾನವ ಜನ್ಮದಲ್ಲಿ. ಯಾರಿಗಾದರೂ ವಚನವನ್ನು ಕೊಟ್ಟಿದ್ದೇವೆ ಎಂದರೆ ಪ್ರಾಣ ಹೋದರೂ ಪರವಾಗಿಲ್ಲ, ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು, ವಚನವನ್ನು ನಿಲ್ಲಿಸಿಕೊಳ್ಳಬೇಕು. ಅದನ್ನು ಹೊರತುಪಡಿಸಿ ಯಾರ್ಯಾರಿಗೋ ಏನೇನೋ ಮಾತುಗಳನ್ನು ಕೊಟ್ಟೆ ವಚನ ಭ್ರಷ್ಟನಾದೆ ಅಂದರೆ ಏನಾಗುತ್ತದೆ? ಕೊನೆಗೆ ಶ್ರೀಹರಿಯ ನಾಮಸ್ಮರಣೆ ಎಲ್ಲಿಂದ ಬರಲು ಸಾಧ್ಯ? ನರಕಕ್ಕೆ ಹೋಗಬೇಕಾಗುತ್ತದೆ. ಯಮಭಟರು ಬರುತ್ತಾರೆ, ತಕ್ಷಣವೇ ಬಂದು ಸೆಳೆದು ಒಯ್ಯುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಹೀಗಾಗಿ ಆದಷ್ಟು ಶ್ರೀಹರಿಯ ನಾಮಸ್ಮರಣೆಯನ್ನೇ ಮಾಡುತ್ತಾ, ಉತ್ತಮವಾದಂತಹ ಕಾರ್ಯಗಳನ್ನೇ ಮಾಡುತ್ತಾ ಸದಾಚಾರ ಸಂಪನ್ನರಾಗಿ ಅನುನಿತ್ಯವೂ ಕೂಡ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡೋಣ. ಮತ್ತು ಈ ಖಟ್ವಾಂಗದನ ಪುತ್ರನು ದೀರ್ಘಬಾಹು ಎಂಬುವವನು. ಇವನ ಮಗ ರಘುರಾಜನು. ರಘುವಿನ ಪುತ್ರ ಅಜನು. ಅಜನು ದಶರಥನ ತಂದೆಯು. ದಶರಥ ಮಹಾರಾಜನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಹರಿಯು ರಾಮಚಂದ್ರನಾಗಿ ರಘುಕುಲವೆಂಬ ಸಾಗರದಲ್ಲಿ ಚಂದ್ರನಂತೆ ಉದಯಿಸಿದನು. ಅವನೊಂದಿಗೆ ಅವನ ಅಂಶ ಸಂಭೂತರಾದಂತಹ ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನರು ಅವತರಿಸಿದರು. ಈ ಶ್ರೀರಾಮಚಂದ್ರನ ಚರಿತ್ರೆಯನ್ನು ನಾಳೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ ಯಾವ ಪ್ರಕಾರವಾಗಿ ಇದೆ ಎಂದರೆ, ಇಂದು ಶನಿವಾರ ಶ್ರೀರಾಮದೇವರನ್ನು ಆರಾಧಿಸತಕ್ಕಂತಹ, ನಿತ್ಯನೂ ಆರಾಧನೆ ಮಾಡುತ್ತೇವೆ, ಇಲ್ಲ ಎಂದಲ್ಲ, ವಿಶೇಷವಾಗಿ ಶನಿವಾರದ ದಿನ ಆ ರಾಮದೂತನಾದಂತಹ ಹನುಮಂತ ದೇವರನ್ನು ಸೇವಿಸತಕ್ಕಂತಹ ಪವಿತ್ರವಾದಂತಹ ದಿನದಂದು ಈ ಶ್ರೀರಾಮದೇವರ ಅವತಾರ ತಾಳಿದರು ಎನ್ನುವಂತಹ ವಿಶೇಷವಾದಂತಹ ಮಾಹಿತಿ ಈ ಒಂದು ಶ್ರೀಮದ್ ಭಾಗವತದಲ್ಲಿ ಬರುತ್ತಾ ಇದೆ ಎಂದರೆ ನಿಜವಾಗಿಯೂ ಹನುಮಂತ ದೇವರ ಶುಭ ಆಶೀರ್ವಾದ ನಮ್ಮೆಲ್ಲರ ಮೇಲೆಯೂ ಇದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದೇ ಪ್ರಕಾರವಾಗಿ ಸದಾಕಾಲ ಜೀವಿತ ಪರ್ಯಂತರವು ಗುರುಗಳ ಮುಖೇನ ಶ್ರೀ ಹನುಮಂತ ದೇವರ ಶುಭ ಅನುಗ್ರಹ ಎಲ್ಲರ ಮೇಲೆ ಇರಲಿ ಎಂದು ಗುರುಗಳ ಪಾದಾರವಿಂದಗಳಲ್ಲಿ ಅತಿ ವಿನಯದಿಂದ ಭಕ್ತಿ ಪರವಶನಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತುವು ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಶನಿವಾರ, ದ್ವಾದಶಿ ತಿಥಿ, ನಂತರ ತ್ರಯೋದಶಿ ಕೂಡ ಆರಂಭವಾಗುತ್ತದೆ. ಹಿಂದೆ
ಧನಿಷ್ಠ ನಕ್ಷತ್ರ, ಸುಕರ್ಮ ಯೋಗ, ಬಾಲವ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ, ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ, ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ, ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ, ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದದಾಯಕವಾಗಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನಕ್ಕೆ ಪಾತ್ರರಾಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಯಾವ ಪ್ರಕಾರವಾದಂತಹ ಶುಭ ದಿನ? ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವು ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ, ಮತ್ತು ತಾವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಗಳು ಶುಭ ಕಾರ್ಯಗಳಲ್ಲೇ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತಹ ಲಾಭವನ್ನು ಪಡೆದು ನೆಮ್ಮದಿಯಿಂದ, ಆನಂದದಿಂದ, ಉಲ್ಲಾಸದಿಂದ ಇರತಕ್ಕಂತಹ ಅತ್ಯುನ್ನತವಾದಂತಹ ದಿನ ಇದು ಮೇಷರಾಶಿಯವರ ಪಾಲಿಗೆ ಶುಭವಾಗಲಿ. ಏನು? ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಭಯದ ವಾತಾವರಣ. ಏನಾಗುತ್ತದೋ ಏನಾಗುತ್ತೆ ಕಣ್ರಿ. ಯಾತಕ್ಕೆ ಭಯ? ಭಯ ಎಂದಿಗೂ ಬೇಡ. ಭಯದಿಂದ ನಾವು ಏನಾದರೂ ಕಾರ್ಯ ಸಾಧನೆಯನ್ನು ಸಾಧಿಸಲಾರೆವು. ಅದು ನಮಗೆ ಏನೋ ಒಂದು ವಿಕೋಪವನ್ನೇ ತಂದೊಡ್ಡುತ್ತದೆ. ಹೀಗಾಗಿ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಭಯವನ್ನು ಪಡಬೇಕು? ಏನು ಕಳ್ಳತನ ಮಾಡಿದ್ದೀವಾ? ಅಥವಾ ಇನ್ನೊಬ್ಬರನ್ನು ವಂಚನೆ ಮಾಡಿದ್ದೀವಾ? ಅಥವಾ ಇನ್ನೊಬ್ಬರನ್ನು ಅಗೌರವವಾಗಿ ಕಂಡಿದ್ದೀವಾ? ಯಾವಾಗ ನಮ್ಮಲ್ಲಿ ಭಯ ಎನ್ನುವುದು ಬರಬೇಕು ಎಂದರೆ ನಾವು ಏನಾದರೂ ಗುರುಗಳಿಗೆ ತಿರಸ್ಕಾರವನ್ನು ಮಾಡಿದ್ದರೆ, ಭಗವಂತನಿಗೆ ತಿರಸ್ಕಾರವನ್ನು ಮಾಡಿದ್ದರೆ, ಆ ಪ್ರಕಾರವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಭಯಪಡಬೇಕು. ಅದನ್ನು ಹೊರತುಪಡಿಸಿ ಗುರುಗಳಿಗೆ ಗುಲಾಮರಾದಾಗ, ಭಗವಂತನಿಗೆ ದಾಸರಾದಂತಹ ನಮಗಳಿಗೆ ಯಾತಕ್ಕೆ ಕಣ್ರಿ ಭಯ? ಆದರೆ ನಿಮಗೆ ಭಯದ ವಾತಾವರಣ ಆವರಿಸುತ್ತಾ ಇದೆ. ಹೀಗಾಗಿ ನೀವು ಏನು ಮಾಡಬೇಕು? ಅಂತಹ ಭಯವು ಪಾರಾಗಬೇಕಾದರೆ ವೃದ್ಧರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಿ, ಮತ್ತು ಈ ಕುರುಡರು, ಕುಂಟರು, ಅಂಗವಿಕಲರು ಇರ್ತಾರಲ್ಲ, ಅವರಿಗೆ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನು ದಾನವನ್ನಾಗಿ ಕೊಟ್ಟರೆ, ಕೊಡುವಾಗ ಅವರ ಆಕಾರ ವಿಕಾರಗಳನ್ನು ನೋಡಬೇಡಿ. ನಾವು ನೋಡಿ ಏನಾದರೂ ಚೀ ತೂ ಎನ್ನುವಂತಹ ಮಾತನ್ನು ಮಾತನಾಡಿದರೆ ಬರುವ ಜನ್ಮದಲ್ಲಿ ಅದಕ್ಕಿಂತಲೂ ಹೀನವಾದಂತಹ ಆಕಾರವನ್ನು ಭಗವಂತ ನಮಗೆ ಕೊಡುತ್ತಾನೆ. ಹೀಗಾಗಿ ಮತ್ತೊಬ್ಬರನ್ನು ನೋಡಿ ನಾವು ಎಂದಿಗೂ ಕೂಡ ಅಸೂಯೆ ಪಡಬಾರದು. ಅವನ ಪ್ರಾರಬ್ಧಕ್ಕೆ ಆ ಪ್ರಕಾರವಾಗಿ ಬಂದಿದ್ದಾನೆ, ಆಗಲಿ ಭಗವಂತ ಅವನಿಗೆ ಒಳ್ಳೆಯದನ್ನು ಮಾಡಲಿ. ಈ ಪ್ರಕಾರವಾದಂತಹ ವಿಶಾಲವಾದಂತಹ ಮನಸ್ತತ್ವ ಅಂತರಾಳದಿಂದ ಬರಬೇಕು. ಇದು ಕೇವಲ ತುದಿನಾಲಿನಿಂದ ಹೇಳುವಂತಹ ಮಾತಲ್ಲ. ಆ ಪ್ರಕಾರವಾಗಿ ಬಂದರೆ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ. ಅದರಲ್ಲಿಯೂ ನಮ್ಮ ಸ್ವಾರ್ಥ ಬುದ್ಧಿ ಇದೆ. ಮತ್ತೊಬ್ಬರಿಗೆ ಹಿತವನ್ನು ಬಯಸುತ್ತಾ ಇದ್ದೇವೆ ಎಂದರೆ ಅದರಲ್ಲಿಯೂ ನಮ್ಮ ಸ್ವಾರ್ಥವಿದೆ. ನಾವು ಮತ್ತೊಬ್ಬರಿಗೆ ಒಳಿತೆಯನ್ನು ಮಾಡಿದರೆ ಭಗವಂತ ನಮಗೆ ಒಳಿತೆಯನ್ನು ಮಾಡುತ್ತಾನೆ. ಇದುವೇ ಸ್ವಾರ್ಥ. ಹೀಗಾಗಿ ಅಂತಹ ಬುದ್ಧರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಿ ಮತ್ತು ಅಂಗವಿಕಲರನ್ನು ಹುಡುಕಿಕೊಂಡು ಹೋಗಿ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನು ಕೊಟ್ಟಿದ್ದೇ ಆದರೆ ಈ ಭಯ ಎನ್ನುವುದು ಎಲ್ಲಿಂದ ಬರುತ್ತದೆ? ಬರಲು ಸಾಧ್ಯವೇ ಇಲ್ಲ. ಆದರೆ ಅವರಿಗೆ ಸೇವೆ ಸಲ್ಲಿಸುವ ಮುನ್ನ ಮತ್ತು ಅವರಿಗೆ ದಾನ ಕೊಡುವ ಮುನ್ನ ಅವರಲ್ಲೇ ಭಗವಂತನನ್ನು ಕಾಣಿ.
ನೀವು ಯಾವ ದೇವರನ್ನು ಅತಿ ವಿಶೇಷವಾಗಿ ಆರಾಧಿಸುತ್ತಾ ಇರ್ತೀರೋ ಆ ಮೂರ್ತಿಯನ್ನೇ ಅವರಲ್ಲಿ ಕಾಣೆ. ಆ ಪ್ರಕಾರವಾಗಿ ಕಂಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೆಯೇ ವರ್ತನೆ ಆಗುತ್ತದೆ. ಏನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಇಲ್ಲ ಸಲ್ಲದಂತಹ ಅಪವಾದಗಳು ತಲೆ ಮೇಲೆ ಬರ್ತವೆ. ನೀವು ಏನು ಅಪರಾಧವನ್ನು ಮಾಡದೇ ಇದ್ದರೆ ಕೂಡ ಅಪವಾದಗಳು ಬರುತ್ತವೆ. ಇದರಿಂದ ಕೋಪಗೊಂಡು ಕಲಹವನ್ನು ಕೂಡ ಮಾಡಿಕೊಳ್ಳುತ್ತೀರಿ. ಬೇಡ. ಯಾರು ಏನೇ ಅಂದರು ನಾವು ಏನು ತಪ್ಪು ಮಾಡಿಲ್ಲ ಎಂದ ಮೇಲೆ ನಾವು ಯಾವುದಕ್ಕೂ ಕೋಪಗೊಳ್ಳಬಾರದು. ಆದಷ್ಟು ಕಲಹ ಎನ್ನುವುದು ಬೇಡ. ನೀವು ಕೂಡ ಇದೇ ಪ್ರಕಾರವಾಗಿ ವೃದ್ಧರಿಗೆ ಸೇವೆಯನ್ನು ಸಲ್ಲಿಸಿ ಅಂಗವಿಕಲರಿಗೆ ಏನಾದರೂ ಪರಿಪಕ್ವವಾದಂತಹ ದಾನವನ್ನಾಗಿ ಕೊಟ್ಟು ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಏನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ವಿಶೇಷವಾದಂತಹ ಧನಾಗಮನ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಮತ್ತು ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ. ಶುಭ ಕಾರ್ಯಗಳಲ್ಲೇ ಪಾಲ್ಗೊಳ್ಳುತ್ತೀರಿ. ಅಂತಹ ಪವಿತ್ರವಾದಂತಹ ದಿನ ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ಯಾವುದೋ ನಿಮಗೆ ಸಂಬಂಧವಿಲ್ಲದಂತಹ ವಿಷಯಗಳನ್ನು ತಲೆಯಲ್ಲಿ ತಂದುಕೊಂಡು ಅಶಾಂತಿಯಿಂದ ಬಳಲುವುದು, ಅಶಾಂತಿ, ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂತೆ ಬಳಲುವುದು. ಇದರ ಪರಿಹಾರಕ್ಕಾಗಿ ನೀವು ಕೂಡ ವೃದ್ಧರಿಗೆ ಸೇವೆಯನ್ನು ಸಲ್ಲಿಸಿ ಅಂಗವಿಕಲರಿಗೆ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನು ದಾನವನ್ನಾಗಿ ಕೊಟ್ಟು ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವು ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಅಶುಭಕರವಾದಂತಹ ವಾರ್ತೆಗಳೇ. ಅವರಿಗೆ ಹಾಗಾಗಿದೆ ಹೀಗಾಗಿದೆ. ಬೇಕಾದರೆ ನೀವು ಈ ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಹೋಗಿ, ಬೆಳಗ್ಗಿನಿಂದ ಕುಡಿ ಟಿವಿ ಮುಂದೆ ಕೂಡಿ, ಅಲ್ಲಿ ಹಾಗಾಗಿದಂತೆ, ಇಲ್ಲಿ ಹೀಗಾಗಿದಂತೆ, ಅವರಿಗೆ ಹಾಗಾಗಿದಂತೆ, ಇಂತಹ ಪ್ರಕಾರವಾದಂತಹ ವಾರ್ತೆಗಳೇ. ಮತ್ತೆ ನಮ್ಮಲ್ಲೇ ಮೊದಲು ಸೀಲ್ ಈ ಪ್ರಕಾರವಾಗಿ ಇರುತ್ತದೆ. ಹೀಗಾಗಿ ಇಂದಿನ ದಿನ ನೀವು ಕೂಡ ವೃದ್ಧರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಿ ಮತ್ತು ಅಂಗವಿಕಲರನ್ನು ಹುಡುಕಿಕೊಂಡು ಹೋಗಿ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನು ಕೊಟ್ಟು ಧನ್ಯರಾಗಿ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇಂದಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು, ಇಲ್ಲ ಸಲ್ಲದಂತಹ ತೊಂದರೆಗಳು, ಅಡಚಣೆಗಳು ಎದುರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೀಗಾಗಿ ನೀವು ಕೂಡ ವೃದ್ಧರಿಗೆ ಸೇವೆಯನ್ನು ಸಲ್ಲಿಸಿ ಅಂಗವಿಕಲರಿಗೆ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನೇ ದಾನವನ್ನಾಗಿ ಕೊಟ್ಟು ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಮಾಡಿಕೊಳ್ಳಿ. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ಕಳ್ಳಕಾಕರ ಭಯ. ಯಾರು ಬಂದು ಏನು ಅಪಹರಿಸಿಕೊಂಡು ಹೋಗುತ್ತಾರೋ ಎಂದು ಭಯ. ಆ ಭಯ ತೊಲಗಬೇಕಾದರೆ ವೃದ್ಧರಿಗೆ ಸೇವೆ ಸಲ್ಲಿಸಿದರೆ ಕಳ್ಳಕಾಕರು ಯಾಕೆ ಹೋಗುತ್ತಾರೆ? ಹೌದು ಸ್ವಾಮಿ, ಹೋಗುತ್ತಾರೆ. ಆ ವೃದ್ಧರ ಕೈಯಲ್ಲಿ ಕೋಲಿರುತ್ತೆ ತಾನೆ, ಅವರಲ್ಲೇ ನೀವು ಭಗವಂತನನ್ನು ಕಾಣುತ್ತಾ ಇದ್ದೀರಿ ತಾನೆ. ಅಂಗವಿಕಲರ ಕೈಯಲ್ಲಿ ಕೋಲಿರುತ್ತೆ ತಾನೆ, ಅವರಲ್ಲೇ ನೀವು ಭಗವಂತನನ್ನು ಕಾಣುತ್ತಾ ಇದ್ದೀರಿ ತಾನೆ. ಆ ಕೋಲು ಸುಮ್ಮನೆ ಇರುತ್ತದ? ಆ ಭಗವಂತನೇ ಬಂದು ತಟ್ಟನೆ ಅವರ ತಲೆಯ ಮೇಲೆ ಗಟ್ಟಿಸುತ್ತಾನೆ, ಕಳ್ಳಕಾಕರು ಓಡಿ ಹೋಗುತ್ತಾರೆ ಅಷ್ಟೇ. ಸತ್ಯವಾಗಿಯೂ ನಿಮಗೆ ಹಾಸ್ಯಾಭರಿತವಾಗಿ ಕಾಣಬಹುದು, ಆದರೆ ಇದು ಸತ್ಯವಾದಂತಹ ಮಾತು. ಏನು ಧನುರಾಶಿ, ಧನುರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ನಿಮಗೆ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳುವಂತಹ ವಾರ್ತೆಗಳೆಲ್ಲವೂ ಕೂಡ ಅಶುಭಕರವಾದಂತಹ ವಾರ್ತೆಗಳೇ. ಇದರ ನಿವಾರಣೆಗಾಗಿ ನೀವು ಕೂಡ ಇದೇ ಕಾರ್ಯವನ್ನೇ ಮಾಡಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನೇಕ ತರಹವಾದಂತಹ ಧನಹಾನಿ, ನಷ್ಟ ನಷ್ಟ ನಷ್ಟ. ಇದರ ನಿವಾರಣೆಗಾಗಿ ನೀವು ಕೂಡ ಇದೇ ಕಾರ್ಯವನ್ನೇ ಮಾಡಿ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಯಾವ ಪ್ರಕಾರವಾಗಿ ನಾನಾ ಶತ್ರುಗಳ ಭಯ. ಆ ಶತ್ರುಗಳು ಕೂಡ ಯಾರು? ನೀವು ಅತಿಯಾಗಿ ನಂಬಿದಂತ ನಿಮ್ಮ ಮಿತ್ರನೇ ಶತ್ರುಗಳಾಗಿ ಪರಿವರ್ತನೆ ಆಗುತ್ತಾರೆ. ನೀವು ನಿಜವಾದಂತಹ ಹಗ್ಗವನ್ನು ಹಗ್ಗ ಎಂದು ಭಾವಿಸಿ ಅದು ಕೈಯಲ್ಲಿ ತಗೊಳ್ಳುವ ತನಕ ಅದು ಹಗ್ಗವೇ, ಆದರೆ ನಿಮ್ಮ ಕೈಯಲ್ಲಿ ಬಂದೊಡನೆ ಅದು ಹಾವಾಗಿ ಪರಿವರ್ತನೆ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ
ಯಾವ ಪ್ರಕಾರವಾಗಿ? ವೃದ್ಧರಿಗೆ ಸೇವೆಯನ್ನು ಸಲ್ಲಿಸಿ ಅಂಗವಿಕಲರಿಗೆ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನೇ ದಾನವನ್ನಾಗಿ ಕೊಟ್ಟಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಏನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಬಂಧು ಬಳಗದವರಿಂದನೇ ನಿಷ್ಠೂರದ ಮಾತುಗಳನ್ನು ಕೇಳಬೇಕಾದಂತಹ ಒಂದು ಅಶುಭಕರವಾದಂತಹ ದಿನ. ನೀವು ಸುಮ್ಮನೆ ಇದ್ದರೆ ಕೂಡ ಈ ಕೆಲವೊಂದು ಬಂಧು ಬಳಗದವರು ಅದಕ್ಕಾಗಿಯೇ ಜನ್ಮವನ್ನು ತಾಳಿರ್ತಾರೆ ಕಣ್ರಿ. ಮತ್ತೊಬ್ಬರಿಗೆ ಹಿಂಸಿಸುವುದಕ್ಕಾಗಿ, ಮತ್ತೊಬ್ಬರಿಗೆ ತೊಂದರೆಗಳನ್ನು ಕೊಡುವುದಕ್ಕಾಗಿಯೇ ನನ್ನ ಜನ್ಮ ಎಂದು ಭಾವಿಸಿಕೊಂಡಿರ್ತಾರೆ. ಅದು ಜೀವನಕ್ಕೆ ತರಹವಲ್ಲ. ಎಂದಿಗೂ ಇನ್ನೊಬ್ಬರನ್ನು ಹೀಯಾಳಿಸಿ ಮಾತನಾಡುವಂತ ಮಾತುಗಳು, ಒಬ್ಬರನ್ನು ನಾವು ಕೆಟ್ಟದಾಗಿ ಒಂದು ಮಾತು ಅಂದಿದ್ದರೆ ನಮ್ಮ ಜೀವಿತ ಪರ್ಯಂತರ ನಾವು ಮತ್ತೊಬ್ಬರ ಕಡೆಯಿಂದ ಅನಿಸಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಯಾರನ್ನೂ ನಾವು ನಿಷ್ಠೂರಭರಿತವಾಗಿ ಎಂದೆಂದಿಗೂ ಮಾತನಾಡಬಾರದು. ಆ ಪ್ರಕಾರವಾಗಿ ಮಾತನಾಡುವಂತ ಯತ್ನವನ್ನು ಮಾಡಿದ್ದೇ ಆದರೆ ಅದು ಎಲ್ಲೆಲ್ಲಿಗೋ ಹೋಗುತ್ತದೆ. ಕಾರಣ ಭಗವಂತನ ಹಿಡಿತದಲ್ಲಿರುತ್ತದೆ. ಹೀಗಾಗಿ ಪ್ರಿಯ ಮೀನರಾಶಿಯವರೇ, ನೀವು ಮಾಡಬೇಕಾಗಿದ್ದು ಇಷ್ಟೇ. ವೃದ್ಧರಿಗೆ ಸೇವೆಯನ್ನು ಸಲ್ಲಿಸಿ ಅಂಗವಿಕಲರನ್ನು ಹುಡುಕಿಕೊಂಡು ಹೋಗಿ ಏನಾದರೂ ಪರಿಪಕ್ವವಾದಂತಹ ಪದಾರ್ಥವನ್ನು ತಮ್ಮ ಶಕ್ತಿಯಾನುಸಾರವಾಗಿ ಕೊಟ್ಟಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಆ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೀಳುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.